Are you ready? Good morning, Arna. Bed. Morning, child must get up depending on how far you stay from the school. ಸರಿಯಾಗಿ ಮಳೆ ಬಂತು. ಮಧ್ಯಾಹ್ನ 2:15 ಆಗ್ತಾ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ ಜೊತೆ ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಸೊ ಬೆಳಿಗ್ಗೆನೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆರ್ನ ಸ್ಕೂಲ್ಗೆ ಹೋದ್ಲು. ಇವಾಗ ಟೈಮ್ ಬಂದು 9 ಗಂಟೆ. ಸೊ ಅದ್ವಿನ್ ಸ್ಕೂಲಲ್ಲಿ ಇವತ್ತು ಓರಿಯಂಟೇಶನ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಇವಾಗ ಅಲ್ಲಿ ಹೊರಟಿದ್ವಿ. ಅವನಿಗೆ ಬುಕ್ ಕೊಡ್ತಾರೆ. ಸೊ ಅದನ್ನೆಲ್ಲ ತೆಗೆದುಕೊಂಡು ಮಧ್ಯಾಹ್ನದೊಳಗೆ ಮನೆಗೆ ಬರ್ಬೇಕು. ಇವತ್ತು ತುಂಬಾನೇ ಕೆಲಸ ಆಯ್ತು. ಸೊ ಆದ್ರೂ ಕೂಡ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಸ್ಟಾರ್ಟ್ ದ ವಿಡಿಯೋ. ಇವತ್ತು ಆರ್ನಾಗೆ ಬ್ರಿಡ್ಜ್ ಕೋರ್ಸ್ ಲಾಸ್ಟ್ ಡೇ ಇತ್ತು. ಸೊ ಹಾಗಾಗಿ ಇವಾಗ ಸ್ಕೂಲ್ಗೆ ಹೋಗ್ಬೇಕಿತ್ತಲ್ವಾ, ಅವಳು ವಾಟರ್ ಬಾಟಲ್ ಬಸ್ಸಲ್ಲೇ ಬಿಟ್ಟು ಬಂದಿದ್ಲು. ಸೊ ಹಾಗಾಗಿ ನಾನು ಅವಳಿಗೆ ಒಂದು ಸಿಂಪಲ್ ಜ್ಯೂಸ್ ಮಾಡಿ ಈ ರೀತಿ ಬಾಟಲಲ್ಲಿ ತುಂಬಿಕೊಡೋಣ. ಹಾಗೆ ಇವತ್ತು ಅದ್ವಿನ್ಗೆ ಓರಿಯಂಟೇಷನ್ ಮೀಟಿಂಗ್ ಕೂಡ ಇತ್ತು. ಒಂದು ಬಾಟಲ್ ನಾವು ಹಿಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಜ್ಯೂಸ್ ಮಾಡ್ತಾ ಇದೆ. ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ವಾಟರ್ಗೆ ನಾನಿಲ್ಲಿ ತಂಪಿನ ಬೀಜನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ನಂತರ ಸಕ್ಕರೆ, ಉಪ್ಪು, ಸ್ವಲ್ಪ ಲೆಮನ್ ಮತ್ತೆ ಪುದೀನ ಸೊಪ್ಪಿತ್ತು, ಅದನ್ನು ಒಂದೆರಡು ಎಲೆಗಳನ್ನ ಹಾಕಿ ಜ್ಯೂಸ್ ಮಾಡಿದ್ದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಅವಾಗವಾಗ ಏನಾದರೂ ಜ್ಯೂಸ್ ಮಾಡಿ ಕೊಡ್ಲೇಬೇಕಾಗುತ್ತೆ. ಸೊ ನೀರನ್ನು ಕುಡಿತಾರೆ, ಆದರೂ ಕೂಡ ನೀರು ಬಾಯಾರಿಕೆ ಆದಾಗ ಮಾತ್ರ ಕುಡಿತಾರೆ. ಈ ರೀತಿ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಖಾಲಿ ಮಾಡ್ಕೊಂಡು ಬರ್ತಾರೆ. ವಾಟರ್ ಬಾಟಲ್ ಬಿಟ್ಟು ಬಂದಿರೋದ್ರಿಂದ ನಾನು ಇದನ್ನು ಇವಾಗ ಅವಳಿಗೆ ಸರ್ವ್ ಬೆಳಿಗ್ಗೆ ಬೇಗನೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ಕೂಲ್ಗೆ ಹೋಗೋ ಟೈಮ್ ಕೂಡ ಆಯಿತು. 8 ಗಂಟೆಗೆ ಬಸ್ ಬರುತ್ತೆ. ಇನ್ನು ನಾಳೆ ಒಂದಿನ ಆರ್ನಾಗೆ ಮತ್ತೆ ಅದ್ವಿನ್ಗೆ ರಜೆ, ಲಾಸ್ಟ್ ಡೇ ಸಮ್ಮರ್ ಬ್ರೇಕ್ ಅಂತ ಹೇಳ್ಬಹುದು. ಇನ್ನು ಹೊಸ ಸ್ಕೂಲು ಏಪ್ರಿಲ್ 1 ಇಂದ ಮಹಾರಾಷ್ಟ್ರದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಊರಲ್ಲಾದ್ರೆ ಜೂನಲ್ಲಿ ಸ್ಟಾರ್ಟ್ ಆದರೆ ಇಲ್ಲಿ ಏಪ್ರಿಲಲ್ಲೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಆರ್ನಾಗೂ ಕೂಡ ಫುಲ್ ಡೇ ಆಫ್ ಸ್ಕೂಲ್ ಇನ್ಮೇಲೆ ಬೆಳಿಗ್ಗೆ ಬೇಗ ಬಸ್ ಬರುತ್ತೆ. ಬೇಗ ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಗೇನೆ ಬಸ್ ಬರುತ್ತೆ. ಏನಿಲ್ಲ ಅಂತಾದ್ರೂ ಕೂಡ ಅವರು 6:15ಕ್ಕೆ ಹೇಳ್ಬೇಕಾಗತ್ತೆ. ಬೇಗ ರೆಡಿ ಆಗಬೇಕು. ತುಂಬಾನೇ ಗಡ್ಬಿಡಿ ಅನ್ಸುತ್ತೆ. ಸೊ ಬರ್ಬೇಕಾದ್ರೂ ಕೂಡ ಅಷ್ಟೇ ಲೇಟ್ ಆಗಿ ಬರ್ತಾರೆ. 3:30 ಹಾಗೆ ಮನೆಗೆ ರೀಚ್ ಆಗ್ತಾರೆ. ಸೊ ಎಲ್ಲವನ್ನ ನಿಮ್ ಜೊತೆ ಮತ್ತೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಆರ್ನನ್ನ ಬಿಟ್ಟು ಬರ್ತೀನಿ. ಇನ್ನು ಆರ್ನಾಗೆ ಇವತ್ತಿಗೆ ಕಲರ್ ಡ್ರೆಸ್ ಮುಗೀತು. ನಾಳೆಯಿಂದ ಅವಳಿಗೆ ಯೂನಿಫಾರ್ಮ್, ನಾಳೆ ಅಲ್ಲ ನಾಡಿದ್ದು. ಸೊ ನಾಳೆ ಒಂದಿನ ರಜೆ ಇದೆ, ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಪ್ಲಾನ್ ಮಾಡಬೇಕು. Are you ready? Good morning, Arna. इसका वाटर बॉटल भूल गया. ठीक है. हाँ क्या? ठीक है ठीक है. और कॉल ಮಾಡಿದ ನಮಗೆ. आनु है क्या? ठीक है, दूसरा बोतल दिया था. हाँ बाय. ಇನ್ನು ಆರ್ನ ಬಿಟ್ಟು ಬಂದಮೇಲೆ ಆಗಲೇ ಟೈಮ್ 9 ಗಂಟೆ ಆಗ್ತಾ ಬಂತು. 9 ಗಂಟೆಗೆ ಓರಿಯಂಟೇಷನ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ನಾವು ಮನೆಯಲ್ಲೇ ಇದ್ವಿ. ಬೇಗ ಬೇಗ ರೆಡಿಯಾಗಿ ಇವಾಗ ನಾವು ಹೋಗ್ತಾ ಇದ್ವಿ. ಸೊ ಸಾಧಾರಣ 9 ಕಿಲೋಮೀಟರ್ ಆಗುತ್ತೆ, ಬೈಕಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಬಂದಿದ್ರು. ಸೊ ಇವಾಗ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಾನು ಈ ರೀತಿ ಮೀಟಿಂಗ್ ಎಲ್ಲ ಮಿಸ್ ಮಾಡೋದೇ ಇಲ್ಲ. ಯಾಕಂದ್ರೆ ಅವರು ಒಂದೊಳ್ಳೊಳ್ಳೆ ಪಾಯಿಂಟ್ ಅನ್ನ ಹೇಳ್ತಾರೆ. ಅದು ನಮಗೆ ತುಂಬಾನೇ ಇಂಪಾರ್ಟೆಂಟು. ಪೇರೆಂಟ್ಸ್ಗಂತೂ ಆ ರೀತಿ ಹೇಳೋದ್ರಿಂದ ತುಂಬಾನೇ ಮೋಟಿವೇಟ್ ಸಿಗುತ್ತೆ. ನಮಗೆ ಕೆಲವೊಂದ್ಸಾರಿ ಎಲ್ಲ ಗೊತ್ತಿರುತ್ತೆ, ಆದ್ರೂ ಕೂಡ ತಪ್ಪು ಮಾಡ್ತೀವಿ. ಈ ರೀತಿ ಸ್ಪೀಚ್ ಕೇಳ್ಕೊ ಬಂದಾಗ ಮತ್ತೆ ಮತ್ತೆ ಮೋಟಿವೇಟ್ ಕೂಡ ಆಗ್ತೀವಿ. There is not a single teacher who's not qualified. When I mean bed. Morning, child must get up depending on how far you stay from the school. Half an hour before. What is that half an hour utilized for? What is that half an hour utilized for? Some revision, light revision. Tables, poems, rhymes, spellings. That's a very good time for it. Got it? So those are times. And how many parents have not had me time? बच्चे जब से हुए मी टाइम ही भूल गए हो. 8 बजे बच्चे खाना खाएंगे, 8:30 बजे सोएंगे,
8:30 से 10, 11, 12 बजे तक पेरेंट्स का मीटिंग. अग्रीड? अरे खुश तो हो जाओ कम से कम. खुल के तो हंसो. Thank you very much. Me time is important, parents. ಇವ್ರು ಬಂದು ಅದ್ವಿನ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು. ಸೊ ಇವಾಗ ಅವರ ಸ್ಪೀಚ್ ಏನಿತ್ತು ಅಂತ ಹೇಳಿದರೆ, ಮಕ್ಕಳನ್ನು ನಾವು ಹೇಗೆ ಪ್ರಿಪೇರ್ ಮಾಡಬೇಕು, ಸ್ಕೂಲ್ಗೆ ಬರಬೇಕಾದ್ರೆ, ಸ್ಕೂಲ್ಗೆ ಬಂದು ಹೋದ್ಮೇಲೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಸ್ಟಡಿನ ಯಾವಾಗ ಮಾಡಬೇಕು, ಬರೀ ಓದೋದು ಮಾತ್ರ ಅಲ್ಲ, ಲೈಫಲ್ಲೂ ಕೂಡ ಏನೆಲ್ಲ ಅಳವಡಿಸ್ಕೊಳ್ಬೇಕು, ಅವರಿಗೆ ಏನೆಲ್ಲ ಕಲಿಸಬೇಕು ಎಲ್ಲವನ್ನ ಅದರಲ್ಲಿ ಹೇಳ್ತಾ ಇದ್ರು. ಇದೆಲ್ಲ ನಮಗೂ ಗೊತ್ತಿದ್ರು ಕೂಡ ನಾವು ಇದನ್ನು ಕಂಪಲ್ಸರಿಯಾಗಿ ಅದನ್ನು ಫಾಲೋ ಮಾಡೋದಿಲ್ಲ. ಹೌದು, ನಾವು ಫಾಲೋ ಮಾಡಲೇಬೇಕು. ಒಂದಿನ 2 ದಿನ 3 ದಿನ ಸ್ವಲ್ಪ ಕಷ್ಟ ಆಗ್ಬೋದು, ನಂತರ ಅದು ತನ್ನಷ್ಟಕ್ಕೇ ನಮಗೆ ಅಭ್ಯಾಸ ಆಗ್ಬಿಡತ್ತೆ. ಹೌದು, ಮಕ್ಕಳ ವಿಷಯದಲ್ಲೂ ಕೂಡ ಹಾಗೆ. ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸ್ತೀವಿ, ಅವರನ್ನು ಯಾವ ರೀತಿಯಾಗಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಅಂದ್ಕೊಳ್ತೀವಿ ಏನೋ ಒಂದು ಕೆಲಸ, ಕಷ್ಟದ ಕೆಲಸನೇ ಇರ್ಬೋದು, ಮಕ್ಕಳಿಗೆ ಆಗೋದಿಲ್ಲ ಅನ್ನೋದು ನಮ್ಮ ಮೈಂಡಲ್ಲಿ ಬಂದ್ಬಿಡತ್ತೆ. ಅವಾಗ ನಾವು ಮಕ್ಕಳಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ, ನಿನ್ಗಾಗಲ್ಲ ಬಿಡು ಅಂತ. ಸೊ ತುಂಬ ತಪ್ಪದು. ನಾವು ಮಕ್ಕಳಿಗೆ ಕಲಿಸೋದೇ ಇಲ್ಲ, ಕಲಿಸೋಕ್ಕಿಂತ ಮುಂಚೆನೇ ನಿನಗೆ ಆಗಲ್ಲ ಅಂತ ಹೇಳಿದರೆ ಅವರು ಕಲಿಯೋದಾದರೂ ಹೇಗೆ? ಚಿಕ್ಕ ಮಕ್ಕಳು ಹೇಗಂತ ಹೇಳಿದರೆ, ನಿಮಗೆ ಮನೆಯಲ್ಲಿನೇ ಸಣ್ಣದಾಗಿನೂ ಕೂಡ ನಾವು ಕಲಿಸ್ತಾ ಹೋದರೆ ಅವರಿಗೆ ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ಕಷ್ಟ ಅಂತ ಅನ್ನಿಸೋದೇ ಇಲ್ಲ. ಇದು ನನ್ನ ಪಾಯಿಂಟ್. ಆದರೆ ಅಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಇವಾಗ ಸ್ಕೂಲ್ಗೆ ಟೈಮಿಂಗ್ಸ್ ಬಂದು ನಮ್ಮದು ಬೆಳಿಗ್ಗೆ 7 ಗಂಟೆಗೆ ಹೋದರೆ ಮಧ್ಯಾಹ್ನ 3ವರೆಗೆ ಮನೆಗೆ ಬರ್ತಾರೆ. ಇನ್ನು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳಿದರೆ ಪೇರೆಂಟ್ಸ್ದು ತುಂಬಾ ಎಫರ್ಟ್ ಇರುತ್ತೆ. ರಾತ್ರಿ ಬೇಗ ಮಲಗಿಸ್ಬೇಕು, ಮಕ್ಕಳು ಬೇಗ ಮಲಗೋದಿಲ್ಲ. ಅದಕ್ಕೆ ಮೇನ್ ರೀಸನ್ ಆಗಿ ನಾವು ಪೇರೆಂಟು ಮಲಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಲೇಟ್ ನೈಟ್ ಮಲಗಿದ್ರೆ ಬೆಳಿಗ್ಗೆ ಬೇಗ ಅವರು ಸ್ಟಡಿ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವು ಮಲಗಿದ್ರೆ ಅವರು ಕೂಡ ಮಲಗ್ತಾರೆ. ಹಾಗಾಗಿ ನೀವು ಬೇಗ ಊಟ ಮಾಡಿ, 8 ಗಂಟೆ ಒಳಗೇನೆ ಊಟ ಮಾಡಿ ಬೇಗ ಮಲಗಿದ್ರೆ ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ. ಸ್ಕೂಲ್ಗೆ ಹೋಗೋ ಮುನ್ನ ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಸ್ಟಡಿ ಮಾಡಿ, ಅದು ತುಂಬಾ ವ್ಯಾಲ್ಯೂ ಟೈಮ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಮೇಯ್ನಾಗಿ ಒಂದು ಹೇಳಿದ್ದೇನು ಗೊತ್ತಾ, ಮಕ್ಕಳ ಜೊತೆ ನಾವು ಸುಳ್ಳು ಹೇಳಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ಮಕ್ಕಳು ಸ್ಕೂಲ್ಗೆ ಏನಾದರೂ ರಜೆ ಮಾಡಿದರೆ ರಜಾ ಅರ್ಜಿಯಲ್ಲಿ ಅವನಿಗೆ ಹುಷಾರಿಲ್ಲ, ಹೊಟ್ಟೆ ನೋವು ಅಂತ ಹೇಳ್ತೀವಿ. ನಾವು ಹೋಗಿರೋದು ಫಂಕ್ಷನ್ಗೆ, ಆದರೂ ಕೂಡ ನಾವು ಆ ರೀತಿ ಹೇಳೋದು ತುಂಬಾ ತಪ್ಪು. ಮಕ್ಕಳ ವಿಷಯದಲ್ಲಿ ಆ ರೀತಿ ಮಾಡಬೇಡಿ, ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅಂತ ಹೇಳ್ತಾ ಇದ್ರು. ಇನ್ನು ಹಲವಾರು ಪಾಯಿಂಟ್ಗಳನ್ನು ಹೇಳಿದರು. ಇನ್ನು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಪೇರೆಂಟ್ ಕೂಡ ತುಂಬಾ ಕಲಿತಾರೆ ಗೊತ್ತಾ. ಇನ್ನು ಮೀಟಿಂಗ್ ಎಲ್ಲ ಮುಗಿಯೋದ್ರೊಳಗೆ ಹಾಗೆ ಮಕ್ಕಳಿಗೂ ಕೂಡ ಇವತ್ತು ಬುಕ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತೆಗೆದುಕೊಂಡು ಬಂದು ಆರ್ನನ್ನು ಕೂಡ ಅಲ್ಲೇ ಪಿಕಪ್ ಮಾಡಿ ಮನೆಗೆ ಕರ್ಕೊಂಡು ಬಂದೆ. ಸೊ ಇವತ್ತು ಮಕ್ಕಳಿಗೆ ಹೊಸ ಬುಕ್ ಕೊಟ್ಟಿರುವಂತಹ ಒಂದು ಫುಲ್ ಖುಷಿ ಇತ್ತು. ಇನ್ನು ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಜ್ಯೂಸ್ ಬೇಕು ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಪಲ್ಸ್ ಚಾಕ್ಲೇಟಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚಾಕ್ಲೇಟನ್ನು ತಂದಿಟ್ಕೊಂಡಿರ್ತೀನಿ. ಯಾಕಂತ ಹೇಳಿದರೆ ಅವಾಗವಾಗ ಏನಾದರೂ ಚಾಲೆಂಜ್ ಗೇಮ್ ಆಡ್ತೀವಲ್ಲ, ಏನಾದರೂ ಗೆದ್ದರೆ ಅಥವಾ ಅವರು ಖುಷಿ ಪಡಿಸೋಕ್ಕೋಸ್ಕರ ಚಿಕ್ಕ ಚಾಕ್ಲೇಟಿಂದ ಅವರನ್ನು ಸಮಾಧಾನ ಮಾಡೋದು, ಖುಷಿ ಪಡಿಸೋದು. ಸೊ ಹಾಗಾಗಿ ಈ ರೀತಿ ಚಾಕ್ಲೇಟ್ ಬಾಕ್ಸನ್ನು ತಂದಿಟ್ಕೊಂಡಿದ್ದೀನಿ. ಅವಾಗವಾಗ ಮಾತ್ರ ಕೊಡ್ತೀನಿ, ಯಾವಾಗಲೂ ಅಲ್ಲ. ಸೊ ಇವತ್ತು ಆ ಚಾಕ್ಲೇಟನ್ನು ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಸೊ ಮನೆಗೆ ಬಂದ ತಕ್ಷಣ ಮಾಡಿ ಕುಡಿಲಿಕ್ಕೆ ಆಲ್ರೆಡಿ ಫ್ರಿಡ್ಜಲ್ಲಿ ನೀರನ್ನು ಸ್ಟೋರ್ ಮಾಡಿಟ್ಟು ಹೋಗಿದ್ದೆ. ಇವಾಗ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಒಂದು 10 ರಿಂದ 15 ಚಾಕ್ಲೇಟನ್ನು ಓಪನ್ ಮಾಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ 2 ಗ್ಲಾಸ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಇದ್ದರೆ ಆಗುತ್ತೆ. ಇದು ಜಾಸ್ತಿ ಹಾಕಿದರೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಸಕ್ಕರೆ ಆ್ಯಡ್ ಮಾಡಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಉಪ್ಪು ಮತ್ತು ಸಕ್ಕರೆ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಪಲ್ಸ್ ಚಾಕ್ಲೇಟಲ್ಲಿ ಆಲ್ರೆಡಿ ಉಪ್ಪು ಮತ್ತು ಸಕ್ಕರೆ ಇರುತ್ತೆ, ಹುಳಿ ಕೂಡ ಇರುತ್ತೆ. ಹುಳಿ ಮತ್ತು ಸಕ್ಕರೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಜ್ಯೂಸ್ ಏನಾದರೂ ಮಾಡೋದಾದರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಬೋದು. ಹಾಗೆ ಇದನ್ನು ನಾನು ಪೌಡರ್ ಮಾಡ್ಕೊಂಡು ಬಂದೆ. ನೋಡ್ಬೋದು, ಇಲ್ಲಿ ಈ ರೀತಿ ಪೌಡರ್ ಆಗಿದೆ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಜಾರನ್ನು ತೆಗೆದುಕೊಂಡಿದ್ದೀನಿ. ಜ್ಯೂಸ್ ಗ್ಲಾಸ್ ಜಾರನ್ನು ತೆಗೆದುಕೊಂಡು ಅಲ್ಲಿ ನಾನು ಆಲ್ರೆಡಿ ತಂಪಿನ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ತಂಪಿನ ಬೀಜವನ್ನು ಗ್ಲಾಸ್ಗೆ ಹಾಕಿಬಿಟ್ಟು ನಂತರ ಒಂದು ಸ್ವಲ್ಪ ಲೆಮನ್ ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಅದರಲ್ಲಿ ಅಂತ ಹೇಳಿ. ಇನ್ನು ಪುದೀನ ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಪುದೀನ ಫ್ಲೇವರ್ ಬರಲಿ ಅಂತ ಹೇಳಿ ಪುದೀನ ಕೂಡ ಹಾಕಿದ್ದಾಯಿತು. ನಂತರ ಪೌಡರ್ ಮಾಡ್ಕೊಂಡಿರುವಂತಹ ಚಾಕ್ಲೇಟ್ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡಿ
ಕೊನೆಗೆ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ಸೊ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ಟೆ. ಸೊ ಹಾಗಾಗಿ ನೋಡಲಿಕ್ಕೆ ಕಲರ್ ಸ್ವಲ್ಪ ಕಡಿಮೆ ಇತ್ತು, ಜೊತೆಗೆ ಸ್ವಲ್ಪ ಸಕ್ಕರೆ ಕೂಡ ಕಡಿಮೆ ಇತ್ತು. ಕೊನೆಗೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸಿದೆ. ಸ್ವಲ್ಪ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗಿದ್ದು ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಶುಟಿ ಬರುತ್ತಲ್ವಾ ಆ ಚಾಕ್ಲೇಟು. ಸೊ ಹಾಗಾಗಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ರೀತಿ ಎಸ್ಪೆಷಲಿ ಮಕ್ಕಳಿಗೆ ಜಾಸ್ತಿಯಾಗಿ ಇಷ್ಟ ಆಗುತ್ತೆ. ಸೊ ಮಕ್ಕಳಿಗೆ ಇಷ್ಟ ಆದರೆ ಏನಾದರೂ ಮಾಡಲಿಕ್ಕೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲಿ ಜ್ಯೂಸ್ ರೆಡಿ ಆಯಿತು. ಹೇಗಿತ್ತು ಇಷ್ಟು ದಿನ ಸ್ಕೂಲ್? ಚೆನ್ನಾಗಿತ್ತಾ? ನಾಡಿದ್ದು ವೆಡ್ನೆಸ್ಡೇಯಿಂದ 6 ಫುಲ್ ಡೇ ಆಫ್ ಸ್ಕೂಲ್, ಫಸ್ಟ್ ಡೇ ಆಫ್ ಸ್ಕೂಲ್. ವಾವ್, ದೋ ಟಿಫಿನ್ ಬಾಕ್ಸ್, ಬಿಗ್ ಟೈಮ್ ಸ್ಪೆಂಡ್ ಇನ್ ಸ್ಕೂಲ್. ಟು ಟಿಫಿನ್ ಬಾಕ್ಸ್. ಅದ್ವಿನ್ ಆರ್ನ ಒಟ್ಟಿಗೆ ಹೋಗೋದು ಅಲ್ಲ ಆರ್ನ? ಯಾ ಸೊ ಹೊರಗಡೆ ಮಳೆ ಅಂತ ಹೇಳಿ ಬಟ್ಟೆ ಎಲ್ಲ ತೆಗೆದೆ. ಬುಕ್ಕಿಗೆಲ್ಲ ನೇಮ್ಸ್ ಬರಿತಾ ಇದ್ವಿ. ಓ ಮೈ ಗಾಡ್, ಎಷ್ಟು ಕತ್ಲೆ ಆಗಿದೆ ನೋಡಿ. ಮಧ್ಯಾಹ್ನ ಇವಾಗ 2 ಗಂಟೆ. ನಾನು ಮಲ್ಕೊಂಡಿದ್ದೀನಾ, ಸಡನ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತಾ. ಸುಸ್ತಾಗಿದೆ ಸ್ಕೂಲ್ಗೆ ಹೋಗಿ ಬಂದು. ಮಲಗಿದೆ, ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಫಟಾಫಟಂದು ಬಟ್ಟೆ ತೆಗೆದು ಫೈನಲಿ ಇವಾಗ ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಇದೆ ಹಸ್ಬೆಂಡ್ಗೆ, ಅಲ್ಲಿ ಹೋಗಬೇಕು. ನೋ ಟೈಮ್. ವಾಟ್ ಇಟ್ ಈಸ್? ವಾಚ್. ನೈಸ್ ವಾಚ್ ಆರ್ನ. ನಂದು ನೈಸ್. ನನ್ನ ವೀಕ್ ಹೆಸರು ಹೇಳುತ್ತಾ, ಡೇಟ್ ಹೇಳುತ್ತಾ, ಟೈಮ್ ಹೇಳುತ್ತೆ, ಎಲ್ಲದೂ ಹೇಳುತ್ತೆ. ಸರಿಯಾಗಿ ಮಳೆ ಬಂತು ನೋಡಿ. ಸರಿಯಾಗಿ ಮಳೆ ಬಂತು. ಮಧ್ಯಾಹ್ನ 2:15 ಆಗ್ತಾ ಇದೆ. ವೆದರ್ ಇಸ್ ಬ್ಯೂಟಿಫುಲ್ ಅಲ್ವಾ? ಮಧ್ಯಾಹ್ನ 2 ಗಂಟೆಗೆ ಇಷ್ಟೋ ತನಕ ಬಿಸಿಲು, ಇವಾಗ ಎಷ್ಟು ಮಳೆ ಬಂತಂದರೆ ವಾವ್ ಅನಿಸ್ತಾ ಇದೆ ಮನೆ ಒಳಗಡೆ. ಇನ್ನು ಈವ್ನಿಂಗ್ ಆಗ್ತಾ ಬಂತು. ಹಾಸ್ಪಿಟಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ಕೂಡ ಇತ್ತು, ಅಲ್ಲಿಗೆ ಹೊರಟಿದ್ವಿ. ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.